ಒಂದು ಜಮೀನು ಕೊಂಡ್ಕೊಳ್ಳೋದ್ರಿಂದ ಹಿಡಿದು ಕನ್ವರ್ಷನ್ ಮಾಡೋದ್ರಿಂದ ಹಿಡಿದು ಜಮೀನು ಕೊಂಡ್ಕೊಳ್ಳೋದೇ ಕಾನೂನು ವಿರುದ್ಧವಾಗಿತ್ತು. ಯಾವ ಜಮೀನು ಸರ್ಕಾರ ಜಮೀನಾಗಿತ್ತು ಅದು ಕೊಂಡ್ಕೊಂಡಿರೋದೇ ಮೊದಲನೇ ತಪ್ಪು. ಎರಡನೇದು, ಎಲ್ಲ ಮೂಢ ಅಭಿವೃದ್ಧಿ ಆದಮೇಲೆ ಹೇಗೆ ಕೊಂಡ್ಕೊಳ್ಳೋಕ್ಕಾಗುತ್ತೆ? ಕನ್ವರ್ಷನ್ ಮಾಡಿರೋದೇ ಆಗಲಿ, ಅವ್ರ ಶ್ರೀಮತಿಯವರಿಗೆ ಹಸ್ತಾಂತರ ಆಗಿರೋದಾಗಲಿ, ಅಥವಾ ಬೇರೆ ಬಡಾವಣೆಯಲ್ಲಿ ಕಾಂಪೆನ್ಸೇಷನ್ ಕೊಟ್ಟಿರೋದೇ ಆಗಲಿ, ಎಲ್ಲ ಹಂತದಲ್ಲೂ ತಪ್ಪನ್ನು ಮಾಡ್ಕೊಂಬಂದಿದ್ದಾರೆ. ಈ ಯಾವುದೇ ಸಮಜಾಯಿಷಿನೂ ಕೊಡ್ಕೊಳ್ಳೋಕ್ಕಾಗಲ್ಲ. ಮತ್ತು ಇವತ್ತೆಲ್ಲ ನೋಡಿ, ಒಬ್ಬ ಅಧಿಕಾರಿ ಚಂದ್ರಶೇಖರ್ ಮೇಲೆ ಸುಮ್ಮನೆ ಒಂದೇ ಆಪಾದನೆ ಬಂತು, ಅವನ ತಕ್ಷಣ ಆತ್ಮಹತ್ಯೆಗೆ ಶರಣಾದ ಪ್ರಾಮಾಣಿಕ. ಇವರು ಇಷ್ಟೆಲ್ಲ ಲೂಟಿ ಹೊಡೆದಿರೋದು ರಾಜೀನಾಮೆಯನ್ನು ಕೊಡ್ದೇ ಅಂಟ್ಕೊಂಡು ಕೂತಾರೆ. ನನಗೆ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಇವಾಗ ಗೊತ್ತಾಯ್ತಲ್ಲ ಸಿದ್ದರಾಮಯ್ಯನವರೇ, ಈ ರೀತಿ ವೈಟ್ನರ್ ಹಾಕಿರೋದು ತಪ್ಪಾಗಿರೋದು ಗೊತ್ತಾಯ್ತಲ್ವ, ರಾಜೀನಾಮೆ ಕೊಡಿ. ಇವತ್ತು ಬಂಡ್ರಾಗಿ ನಿಂತಿದ್ದೀರಲ್ಲ, ಏನು ಆತ್ಮಸಾಕ್ಷಿ ಇಲ್ವ ನಿಮಗೆ? ಯಾವೊಂದು ಸಂವಿಧಾನವನ್ನು ನೀವು ಯಾವಾಗಲೂ ಸಂವಿಧಾನದ ಬಗ್ಗೆ ಮಾತಾಡ್ತಿರೋರು, ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿಯೋರು ಯಾರು ಮಾಡಬೇಕು? ನಿಮಗೆ ಒಂದು ಎಳ್ಳಷ್ಟು ಆತ್ಮಸಾಕ್ಷಿ ಇಲ್ಲ, ಪ್ರಾಮಾಣಿಕತೆ ಇಲ್ಲ, ಸತ್ಯದ ಪರವಾಗಿಲ್ಲ. ಸಂವಿಧಾನದ ವಿರೋಧಿಗಳಾಗಿರುವಂಥ, ದಲಿತ ವಿರೋಧಿಗಳಾಗಿರುವಂಥ ನೀವು ಯಾವ ನೈತಿಕತೆಯೂ ಇಲ್ಲ. ಈ ಕೂಡಲೇ ರಾಜೀನಾಮೆಯನ್ನು ಕೊಡುವಂಥದ್ದು ನಮ್ಮ ಇಡೀ ನಾಡಿನ ಜನತೆಯ ಒತ್ತಾಯ. ಸರ್, ಮೂಡ ಸೈಟ್ ವಿಚಾರವಾಗಿ ಪರೇಕರ್ ಬರೆದಿರೋ ಪತ್ರಕ್ಕೆ ಕುರಿತಂತೆ ಮೂಡಾದ ಕಮಿಷನರ್ ಅವರು ಒಂದು ರಿಪ್ಲೈ ಕೊಟ್ಟಿರ್ತಕ್ಕಂಥದ್ದು. ಆ ರಿಪ್ಲೈನಲ್ಲಿ 40-60 ರೇಷಿಯೋದಲ್ಲಿ ಸೈಟನ್ನು ಕೊಡ್ತೀವಿ ಅಂತ ಕೂಡ ಒಪ್ಪಿಲ್ಲ ಅವತ್ತಿನ ದಿನದಲ್ಲಿ. ಜೊತೆಗೆ ಅದಕ್ಕೆ ತಕ್ಕಂತೆ ಅವತ್ತಿನ ಪರಿಹಾರದ ವ್ಯಾಲ್ಯೂ ಏನಿತ್ತು ಅಮೌಂಟು, ಅದನ್ನು ಕೊಡ್ತೀವಿ ಅಂದರೂ ಕೂಡ ಒಪ್ಪಿಲ್ಲ. ಕಾರಣ ಎಲ್ಲ ಒಂದು ಕಡೆ ಕೆಸರೆ ಗ್ರಾಮದಲ್ಲಿ ಕೊಡ್ತಕ್ಕಂಥ ಜಮೀನಿಗೆ ವ್ಯಾಲ್ಯೂ ಕಡಿಮೆ ಇದೆ ಅನ್ನೋ ಒಂದು ಕಾರಣಕ್ಕೆ ವಿಜಯನಗರದಲ್ಲಿ ಬೇಕು ಅಂತ ಹೇಳಿ ಸೈಟ್ಗೆ ಮತಪತ್ರವನ್ನು ಬರೆದಿದ್ರ, ಅದನ್ನೇ ವೈಟ್ನರ ಕೇಳಿಸಿದಾರ ಅಂತ. ಹೌದು ನೋಡಿ, ಮೊದಲು ಎಲ್ಲ ಹಂತದಲ್ಲೂ ಫಸ್ಟ್ ಆಫ್ ಆಲ್ ಇವ್ರ ಜಮೀನೇ ಅಲ್ಲ ರೀ. ಇವ್ರ ಜಮೀನೇ ಅಲ್ಲದಕ್ಕೆ ಜಮೀನಿಗೆ ಇವರು ಕಾಂಪೆನ್ಸೇಷನ್ ಕೇಳ್ತಿರೋದು ಎಷ್ಟು ಮಟ್ಟಿಗೆ ನ್ಯಾಯ ಇದೆ? ಆ ಕಾಂಪೆನ್ಸೇಷನ್ ಕೇಳ್ತಿರೋನು ಸಮಾನಾಂತರ ಬಡಾವಣೆಯಲ್ಲಿ ಕೇಳಬೇಕಾಗಿತ್ತು. ಇವರು ಎಲ್ಲೋ ಬೆಲೆ ಇಲ್ಲದ ಸ್ಥಳದಲ್ಲಿ ಇಟ್ಕೊಂಡು ಅದು ಕಾನೂನು ವಿರುದ್ಧವಾಗಿ ಆ ಜಮೀನಿನ ಹಕ್ಕನ್ನು ತೋರಿಸ್ಕೊಂಡಿದ್ದಾರೆ. ಹಾಗಾಗಿ ಬೆಲೆ ಬಾಳುವಂಥ ಜಾಗವನ್ನು ಕೇಳ್ತೀರಿ. ಎಲ್ಲವೂ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಎಂಥ ವ್ಯಕ್ತಿತ್ವ ಸಿದ್ದರಾಮಯ್ಯನವ್ರದ್ದು. ಮುಖವಾಡ ಹಾಕ್ಕೊಂಡಿದ್ರು, ಕಳ್ಚೋಗಿದೆ. ಬರೀ ಮಸಿ ಬೆಳ್ಕೊಂಡು ನಿಂತಿದ್ದಾರೆ, ಬರೀ ಮಸಿ ಬೆಳ್ಕೊಂಡು. ಯಾವ ನೈತಿಕತೆ ಇಲ್ಲದಂಥ ವ್ಯಕ್ತಿನೇ ಸಿದ್ದರಾಮಯ್ಯ ಅನ್ನುವಂಥದ್ದು. ಈಗ ಸ್ಪಷ್ಟವಾಗಿ ದಲಿತ ವಿರೋಧಿ, ಸಂವಿಧಾನ ವಿರೋಧಿ, ಭ್ರಷ್ಟಾಚಾರಿ ಮತ್ತು ಲೂಟಿಗೋರ, ಜನ ವಿರೋಧಿ ಅನ್ನೋಂಥದ್ದು ಎಲ್ಲ ವ್ಯಕ್ತವಾಗಿದೆ. ಹಾಗಾಗಿ ಎಲ್ಲ ಕಾರಣದಲ್ಲೂ ಇವತ್ತು ಅವರು ನೈತಿಕತೆಯನ್ನು ಒತ್ತು ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ